ಅಲ್ಲ ಲೈಫ್ ಟೈಮಲ್ಲಿ ಒಂದು ಜೊತೆ ಕಟ್ಟಬೇಕು ಹಿಂಗೆ. ಸರ್ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಶ್ರೀನಿವಾಸ ಅಂತ ಸರ್. ಸೋಮನಹಳ್ಳಿ ಉತ್ತರಹಳ್ಳಿ ಹೋಬಳಿ. ಸೋಮನಹಳ್ಳಿ ಉತ್ತರಹಳ್ಳಿ ಹೋಬಳಿ, ಯಶವಂತಪುರ ಕ್ಷೇತ್ರ, ಕನಕಪುರ ರೋಡು. ಸರ್ ಅಲ್ಲೂ ಸರ್ ಕಡೆಗೆ ಬಂದಿದ್ದಾವೆ. ಈಗ ಸಪ್ಲಮ್ಮದಲ್ಲಿ ಒಂದೊಂದಲ್ಲೂ ಕಡೆಗೆ ಬಿದ್ದಿದ್ದು. ನೀವು ತೊಗೊಂಡಿದ್ದು ಸಪ್ಲಮ್ಮ ಜಾತ್ರೆ. ಯಾರತ್ತ ಸರ್? ಮಂಜಣ್ಣ ಅಂತ. ಯಾವ ಮಂಜಣ್ಣ? ಅವರು ಹೊಸಕೋಟೆ ಅವರು. ಸಿಗೇಳು ಸರ್. ಅವರು ಮಂಜಣ್ಣ ಅವ್ರ ಹತ್ರ ಬಂದಿದ್ದು. ಸುಬ್ಬಣ್ಣ, ರಾಜೇಶಣ್ಣ ಅವರು ಒಂದು ಗ್ಯಾಂಗ್ ಇದೆ ಅವ್ರ ಟೀಮಿಂದ ಅವರು ಅಲ್ಲಿ ತಗೊಂಡಿದ್ದು. ಅವಾಗ ತಗೊಂಡಿದ್ದು. ಸರ್ ಎಷ್ಟಾಗಿದ್ದು? ಇವು ಸರ್ ನಮಗೆ 4.5 ಲಕ್ಷ ಆಗಿದೆ. 4.5? ಹೌದು ಸರ್, ಮನೆ ಬರೋದು 4.5 ಲಕ್ಷ ಆಗಿದ್ದು. ತಿರ್ಗಾ ಅಲ್ಲಿಂದ ನೀವು ಯಾವ ಜಾತ್ರೆನೂ ಮಾಡಲಿಲ್ವಾ ಸರ್? ಯಾವ ಜಾತ್ರೆಗೂ ಹಾಕಿಲ್ಲ. ಕಬ್ಬಳಗೆ ಹಾಕಿಲ್ಲ ಸರ್. ಸರಿ, ಕೆಲಸಕ್ಕೆ ಬೇಕು ಅಂತ ಮಾಡ್ಕೊಂಡಿದ್ದು. ಅದರಿಂದ ಕೆಲಸಕ್ಕೆ. ಸರ್ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಸರ್ ರವೆ ಬೂಸ, ಚಕ್ಕೆ ಬೂಸ, ಫೀಡು ಅಷ್ಟೇ ಸರ್. ಸದ್ಯಕ್ಕೆ ಏನಿದೆ ನಮ್ಮ ಹೊಸ್ಗಳಿಗೆ ಏನು ಹಾಕ್ತೀವೋ ಅದೇ ಆಗ್ತಾ ಇದೀವಿ ಸರ್, ಅಷ್ಟೇ. ಅಂದರೆ ನಿಮ್ಮ ಜಾತ್ರೆ ನಡೀತು, ಆ ಜಾತ್ರೆಗೋಸ್ಕರ ಸ್ವಲ್ಪ ದೊಡ್ಡ ನಮ್ಮಲ್ಲಿ ಸರ್ ಊರ ಹಬ್ಬ ಮಾಡ್ದ ಈ ವರ್ಷ. ಈ 15 ವರ್ಷ ಆದ್ಮೇಲೆ ಆ ಊರ ಹಬ್ಬಕ್ಕೋಸ್ಕರ ಅಂತ ಕೊಡದಿರ ಮಾಡ್ಕೊಂಡಿದ್ದೀವಿ. ಮೇ ತಿಂಗಳಲ್ಲ? ಮೇ ತಿಂಗಳಲ್ಲಿ ಆಗೋಯ್ತು. ಆಯ್ತು ಸರ್, ಊರ ಹಬ್ಬ ಆಯ್ತು. ಊರ ಹಬ್ಬಕ್ಕೋಸ್ಕರ ಅಂತಾನೆ ಮಾಡ್ಕೊಂಡಿದ್ದೀವಿ ಸರ್. ಅಲ್ಲ ಯೂಶಲಿ ಯಾವಾಗ ದೊಡ್ಡ ಎತ್ತುಗಳು ಕಟ್ತೀರಾ ಸರ್? ಅಲ್ಲ, ಸುಮಾರು ಜನ ಕೇಳಿದ್ರು, ಹಬ್ಬಕ್ಕೋಸ್ಕರ ಕೊಡದಿರ ಮಾಡ್ಕೊಂಡಿದ್ದೀವಿ ಸರ್. ಅದರಿಂದ ಹಬ್ಬಕ್ಕೆ ಬೇಕು, ಆಮೇಲೆ ಕೆಲಸಕ್ಕೆ ಬೇಕಲ್ಲ ಸರ್ ನಮಗೆ. ದಿವಸ ತೋಟಕ್ಕೆ ಹೋಗ್ಲೇಬೇಕು, ಹುಲ್ ತರಕ್ಕೆ ಬೇಕೇ ಬೇಕು, ಹೋಗ್ಬೇಕು. ಸಾಧು ಕೂಡ ಚೆನ್ನಾಗಿದ್ದಾವೆ. ಗುಣ ಸೂಪರ್ ಸರ್. ಗುಣ ಕೆಲಸಕ್ಕೆ ಎಲ್ಲ ಚೆನ್ನಾಗಿದ್ದಾವೆ ಸರ್, ತುಂಬಾ ಚೆನ್ನಾಗಿದೆ. ಕೆಲಸಕ್ಕೂ ಸೂಪರ್. ಗುಣ ಸರ್ ಗಾಡಿನೇ ಒಂದು ಇದು ಮಾಡ್ತೀರಾ, ಏರು ಉಳ್ತೀರಾ? ಉಳುಮೆಗೆಲ್ಲ ಸರ್, ಉಳುಮೆಗೆಲ್ಲ ಕಟ್ಟಿದೀವಿ ನಾವು. ಉಳುವಕ್ಕೆಲ್ಲ ಕಟ್ತೀವಿ ಸರ್. ಅಂದ್ರೆ ಜೋಳ ಬಿತ್ತನೆ ಮಾಡೋ ಮಾತ್ರನಾ? ಅಷ್ಟೇ ಸರ್. ಬಿತ್ತನೆಗೆ, ತೋಟದ ಕೆಲಸ, ನಮ್ಗೆ ನಮ್ಮ ಕೆಲಸ ಏನಿದೆಯೋ ಅದಕ್ಕೆ ಸರ್. ಅಷ್ಟೇ, ನಮ್ಮ ಕೆಲಸಕ್ಕೆ ನಾವು ಕಟ್ತೀವಿ ಸರ್. ವ್ಯಾಪಾರ ಬಂದರೆ ಕೊಡ್ತೀರಾ? ಇಲ್ಲ ಸರ್, ದೀಪಾವಳಿ ಗಂಟೆ ಈ ಸರಿ ಕೊಡಲ್ಲ. ದೀಪಾವಳಿ ಬಂದರೆ ಕೊಡೋಣ. ದೀಪಾವಳಿ ಗದ್ದೆಗೆ ಈಗ ಕೆಸರು ಗದ್ದೆ ಮಾಡಬೇಕು, ಸ್ವಲ್ಪ ಬಿತ್ತನೆಗಳೆಲ್ಲ ಮಾಡ್ಬೇಕು ಸರ್. ಕೆಲಸಕ್ಕೋಸ್ಕರ ಬೇಕಲ್ಲ ಈಗ. ಕೆಲಸ ಮುಗಿಸ್ಕೊಂಡು ಕೊಡ್ತೀವಿ ಸರ್. ಅದೇ ದೀಪಾವಳಿ ಜಾತ್ರೆ ಟೈಮಿಗೆ ಕೊಡ್ತೀವಿ ಸರ್. ಆ ಟೈಮಿಗೆ ಕೊಡ್ತೀರಾ? ಸರ್ ಕೂಟ ಯಾರು ಮಾಡಿರೋದು ಇವನ್ನ? ಕೂಟ ಇವರು ಸರ್ ಚಂದ್ರಾಯಪಟ್ಟಣ ಸಂದೀಪಣ್ಣ ಮಾಡಿದ್ರು. ಸಂದೀಪ್ ಹತ್ರ ಮಾಡಿದ್ರು. ಅವ್ರು ಅಲ್ಲಿಂದ ಅವು ಇವರು ಕೇಕಲ್ ವೆಂಕಟೇಶಣ್ಣವ್ರು ತಗೊಂಡೋಗಿದ್ರಂತೆ. ತಿರ್ಗಾ ಅಲ್ಲಿಂದ ಮತ್ತೆ ಹಿಂಗೆ ಅಲ್ಲಿ ಇಲ್ಲಿ ಕೈ ಬದಲಾಗಿ ಲೋಹಿತಣ್ಣರ ಹತ್ರ ಇತ್ತು. ಲೋಹಿತಣ್ಣ ಅವರಿಂದ ಇವರು ಸಿಗಳಿನ ತಗೊಂಡೋಗಿದ್ರು ಮಂಜಣ್ಣವರು. ಅಲ್ಲಿಂದ ನಾವು ತಗೊಂಡ್ಬಂದ ಸರ್. ಕೆಲಸ ಎಲ್ಲ ಅವರೇ ಪಳಗಿಸಿದ್ರು. ಲೋಹಿತಣ್ಣವ್ರೆ ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಪಳಗಿಸಿದ್ರು ಸರ್. ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್. ಕೆಲಸದ ಬಗ್ಗೆ ಯೋಚನೆ ಅವಾಗಿಂದ ಜೊತೆ ಇದಾವೆ ಇದಾವೆ ಸರ್. ಎರಡು ವರ್ಷ ಊಟ ಮಾಡಿದ್ವಿ ಸರ್. ಅದೇ ಎರಡಲ್ಲಾಗಿಂದನೂ ಜೊತೆಗವ? ಎರಡಲ್ಲಿ ನಾಲ್ಕಲ್ಲಿಂದ ಜೊತೆ ಇದ್ದಾವೆ ಸರ್. ಬುಕ್ಕದಲ್ಲಿ ಏನೋ ಊಟ ಮಾಡಿದ್ರು ಅಂತ ಹೇಳಿದ್ರು. ಅವಾಗಿಂದ ಜೊತೆ ಇದ್ದಾವೆ. ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೇವೆ ಸರ್. ಕೆಲಸಕ್ಕೆಲ್ಲ ಸೂಪರ್ ಆಗಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ ಸರ್. ಇವಾಗ ನೀವೇನು ಕೊಟ್ಟರು ಇಂಥವೇ ತರಬೇಕು ಸರ್. ದೊಡ್ಡ ಸರ್ ನಮ್ಗೆ ದೊಡ್ಡ ಎತ್ತು ಕೊಟ್ಟಾದ್ಮೇಲೆ ದೊಡ್ಡ ಎತ್ತೇ ತರಬೇಕಲ್ಲ ಸರ್. ಇಷ್ಟು ದೊಡ್ಡವಲ್ಲ, ಸ್ವಲ್ಪ ಮೀಡಿನ, ಸ್ವಲ್ಪ ಅಂದ್ರೆ ಇವು ಇಷ್ಟೊಂದು ದೊಡ್ಡವು ಇರಲಿಲ್ಲ ಸರ್ ಜಾತ್ರೆಯಲ್ಲಿ. ದುಡ್ಡು 4.5 ಲಕ್ಷ ಹಾಕಿರೋದು ಇದೇ ಫಸ್ಟ್ ಅನ್ಸುತ್ತಾ? ಇದೆ ಸರ್, ಇದೇ ಫಸ್ಟ್ ಸರ್. 4.5 ಲಕ್ಷ ದುಡ್ಡು. ಲಾಸ್ಟ್ ಟೈಮ್ ಒಂದು 2.5 ಏನೋ ಒಂದು ಜೊತೆ ಹಾಕಿದ್ರಿ. 2,85,000 ಕೊಟ್ಟು. ಆಮೇಲೆ ಇದು ನಮ್ಗೆ ಊರ ಹಬ್ಬಕ್ಕೆ ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ತಗೊಂಡ್ಬಂದ ಸರ್. ಏನೋ ಇವತ್ತು ಹೊಲ್ದ ಹತ್ರ ಹೋಗಿಲ್ವಾ? ಇಲ್ಲ ಸರ್, ಇವತ್ತು ಹೋಗಿಲ್ಲ. ಮೇವಿತ್ತು, ಅದರಿಂದ ಮೇವು ಇರೋದ್ರಿಂದ ಉಳ್ಕೊಂಡು ಹೋಗಿಲ್ಲ. ಇಲ್ಲೊಂದು ದಿವಸ ತೋಟಕ್ಕೆ ಹೋಗ್ತೇವೆ ಸರ್.
ಸರ್ ಸೋಮನಹಳ್ಳಿಲಿ ಎಷ್ಟು ಜೊತೆ ಎತ್ತುಗಳು ಇರ್ಬೋದು ಸರ್ ಇದಾವೆ ಸರ್, ಈಗ 6 ಜೊತೆ ಇದಾವೆ ಸರ್. ದೊಡ್ಡ ಎತ್ತು ಎಲ್ಲ ಹಳ್ಳಿಕರ ಇದೆ. ದೊಡ್ಡ ಎತ್ತು 3 ಜೊತೆ ಇದೆ, ಕಡೆ ಬಿದ್ದಿರೋದು. 6 ಒಂದು ಜೊತೆ ಇದಾವೆ, 4 ಒಂದು ಜೊತೆ ಇದಾವೆ, 1 ಜೊತೆ ಅಲ್ಲಿ ಕ್ರಾಸ್ ಎತ್ತುಗಳು ಮಾತ್ರ ಸುಮಾರು ಇದಾವೆ. ಸರ್. ಎಷ್ಟು ಜೊತೆ ಇರ್ಬೋದು ಸರ್ ಕ್ರಾಸ್ ಎತ್ತುಗಳು? ಇದೆ ಸರ್, ಒಂದು 3 ಜೊತೆ ಇದಾವೆ. ಹೌದಾ? ಹೌದು ಸರ್, 25ರಿಂದ 30 ಜೊತೆ ಇದಾವೆ ಸರ್. ನಾಟಿ ಕ್ರಾಸ್ಗಳು, ಕಡಸ್ಗಳು ಎಲ್ಲ ಸೇರಿ. ಅಂದ್ರೆ ಇನ್ನ ಈ ಊರಲ್ಲಿ ವ್ಯವಸಾಯ ಮಾಡ್ತಾರೆ ಸರ್? ವ್ಯವಸಾಯ ಮಾಡ್ತಾರೆ ಸರ್, ಸ್ವಲ್ಪ ವ್ಯವಸಾಯ ಒಂದ್ ಕಡೆ ಆದ್ರೆ ಶೋಕಿಗೆ ಅರ್ಧ. ಈ ಸರಿ ನಮ್ಮಲ್ಲಿ ಊರಬ್ಬ ಮಾಡಿರೋದ್ರಿಂದ ಎಲ್ಲಾರು ಹಳ್ಳಿಕಾರೇ ಬೇಕು ಅಂತ ತಗೊಂಡಿದ್ದಾರೆ. ಈಗ ಸ್ವಲ್ಪ ನಮ್ಮೂರಲ್ಲಿ ಒಂದ್ ಸ್ವಲ್ಪ ಹಳ್ಳಿಕಾರ ಕ್ರೇಜ್ ಇದೆ ಸರ್. ಎಲ್ಲ ಕಟ್ತಾ ಇದಾರೆ ಸರ್. ಅಲ್ಲ ಆದ್ರೂ ನೀವು ಒಂದು 3-4 ಮನೆಯವ್ರು ಮಾತ್ರ ಕಂಪಲ್ಸರಿ ಕಟ್ತೀರಾ? ಕಟ್ತೀವಿ ಸರ್, ಕೆಲಸ ಇರ್ಲಿ ಇಲ್ದ ಹೋಗ್ಲಿ ಸರ್, ಕಟ್ತೀವಿ ಸರ್. ಆಯ್ತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ.